ವೆಲ್ಕಮ್ ಟು ಡಿ ವಿ ಜಿ ಆಫಿಷಿಯಲ್. ಇವತ್ತಿನೊಂದು ವಿಡಿಯೋದಲ್ಲಿ 26 ಮತ್ತು 27ನೇ ತಾರೀಕಿನ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗುತ್ತೇನೆ. ನಾನೊಬ್ಬ PSI ಆಸ್ಪಿರೆಂಟ್ ಆಗಿ ಕರೆಂಟ್ ಅಫೇರ್ಸ್ನ ಹೇಗೆ ಓದೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಆಪರೇಷನ್ ಊರ್ಜಾ ಸುರಕ್ಷೆ ಅಂತ ನ್ಯೂಸಲ್ಲಿದೆ. ಇದು ಏನಪ್ಪ ಅಂದರೆ ಭಾರತೀಯ ನೌಕಾಸೇನೆ ಆರಂಭ ಮಾಡಿದೆ. ಅಂದರೆ ಇಂಧನಕ್ಕೆ ಒಂದು ರಕ್ಷಣೆ ಕೊಡುವ ಸಲುವಾಗಿ ನೌಕಾಸೇನೆ ಕೈಗೊಂಡಿರುವ ಬ್ಲೂ ವಾಟರ್ ಕಡಲ ಭದ್ರತಾ ಮಿಷನ್ ಅಂತಾರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಭಾರತದ ಇಂಧನ ಸರಬರಾಜು ಮಾಡುವ ಹಡಗುಗಳಿಗೆ ಒಂದು ರಕ್ಷಣೆ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಪರ್ಷಿಯನ್ ಕೊಲ್ಲಿ ಮತ್ತು ಹರ್ಮುಜ್ ಜಲಸಂಧಿ ಮೂಲಕ ಅಲ್ಲಿಂದ ನಮ್ಮ ಹಡಗುಗಳು ಇಂಧನವನ್ನು ತರಕ್ಕೆ ಹೋಗಿರ್ತಾವೆ. ಅವುಗಳಿಗೆ ಯುದ್ಧದಂಥ ಸಂದರ್ಭದಲ್ಲಿ ಆ ಹಡಗುಗಳಿಗೆ ತೊಂದರೆ ಆಗ್ತಿರ್ತ. ಆ ಒಂದು ಕಾರಣಕ್ಕಾಗಿ ಅವುಗಳ ರಕ್ಷಣೆ ನೀಡುವಂಥ ಸಲುವಾಗಿ ಆಪರೇಷನ್ ಊರ್ಜಾ ಸುರಕ್ಷೆ ಅಂತ ಭಾರತ ಸರ್ಕಾರ ಒಂದು ಕೈಗೊಂಡಿರುವ ಒಂದು ಯೋಜನೆಯಾಗಿದೆ. ನೆಕ್ಸ್ಟ್ ನೋಡ್ತಾ ಹೋದರೆ ವಾಯುಬಾಣ ಅಂತ ಭಾರತೀಯ ವಾಯುಪಡೆ ಇದನ್ನು ತಂದಿದೆ. ಇದೊಂದು ರಕ್ಷಣಾ ಜ್ಞಾನದಲ್ಲಿ ಒಂದು ಮೈಲಿಗಲ್ಲಾಗಿದೆ. ಏನಪ್ಪ ಅಂದರೆ ಹೆಲಿಕಾಪ್ಟರ್ಗಳಿಂದ ಉಡಾವಣೆ ಮಾಡಬಹುದಾದ ಭಾರತದ ಮೊದಲ ಡ್ರೋನ್ ಯೋಜನೆ. ಅಂದರೆ ಈಗ ಹೆಲಿಕಾಪ್ಟರ್ಗಳ ಮೂಲಕ ಡ್ರೋನ್ನ ಹಾರಿಸಿ ಎದುರಾಳಿ ಡ್ರೋನ್ಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥದ್ದು. ಏರೋಸ್ಪೇಸ್ ಡಿಸೈನ್ ಡೈರೆಕ್ಟರೇಟ್ ನೇತೃತ್ವದಲ್ಲಿ ಇದನ್ನು ಅಭಿವೃದ್ಧಿ ಮಾಡಲಾಗಿದೆ. ಅಂದರೆ ಹಾರಾಡುತ್ತಿರುವ ಹೆಲಿಕಾಪ್ಟರ್ನಿಂದಲೇ ಹಾರಾಡುತ್ತಿರುವ ವಿಮಾನ ಆಗಲಿ ಡ್ರೋನ್ಗಳನ್ನು ಅಲ್ಲೇ ಕೆಳಗೆ ಬೀಳಿಸುವಂಥ ಒಂದು ಸಾಮರ್ಥ್ಯವನ್ನು ಈ ವಾಯುಬಾಣ ಹೊಂದಿದೆ. ಇದನ್ನು 50 ಕಿಲೋಮೀಟರ್ಗಿಂತ ಹೆಚ್ಚಿನ ಸುರಕ್ಷತೆಯ ದೂರದಿಂದಲೇ ಇದನ್ನು ಉಡಾಯಿಸ್ಬೋದು ಮತ್ತು ಅಲ್ಲಿಂದ ಅದನ್ನು ನಾವು ಬಿಡುಗಡೆ ಮಾಡ್ಬೋದು. ನೆಕ್ಸ್ಟ್ ನೋಡ್ತಾ ಹೋದರೆ 35ನೇ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಇತ್ತೀಚೆಗೆ ನ್ಯೂಸಲ್ಲಿದೆ. ಅದನ್ನು ಪಡೆದವರು ರಾಮ್ಕುಮಾರ್ ಮುಖ್ಯೋಪಾಧ್ಯಾಯ. ಅವರೊಬ್ಬ ಬಂಗಾಳಿ ಸಾಹಿತಿಯವರು. ಅವರ ಕೃತಿ ಹರ್ ಪಾರ್ವತಿ ಕಥಾ ಕಾದಂಬರಿಗೆ ನೀಡಲಾಗಿದೆ. ಯಾವುದು? ರಾಜ್ಕುಮಾರ್ ಮುಖ್ಯೋಪಾಧ್ಯಾಯವರು ಹರ್ ಪಾರ್ವತಿ ಎಂಬ ಕಾದಂಬರಿಗೆ 35ನೇ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಒಂದು ಪ್ರಶಸ್ತಿ ಹಿನ್ನೆಲೆ ನೋಡೋಕೆ ಹೋದರೆ 1991ರಲ್ಲಿ KK ಬಿರ್ಲಾ ಫೌಂಡೇಶನ್ ಅವರು ಸ್ಥಾಪನೆ ಮಾಡಿದರು. ಇದರ ಮೊತ್ತ ನೋಡೋಕೆ ಹೋದರೆ ಒಂದು ಫಲಕ ಮತ್ತು 15 ಲಕ್ಷದ ನಗದು ಬಹುಮಾನವನ್ನು ಹೊಂದಿದೆ. ಈ ಪ್ರಶಸ್ತಿ ಪಡೆದ ಕನ್ನಡಿಗರು ಯಾರಪ್ಪ ಅಂದರೆ ಡಾಕ್ಟರ್ SL ಭೈರಪ್ಪ ಅವರು ತಮ್ಮ ಮಂದ್ರ ಕಾದಂಬರಿಗೆ 2010ರಲ್ಲಿ ಪಡೆದರು ಮತ್ತು ವೀರಪ್ಪ ಮೊಯ್ಲಿ ಶ್ರೀ ರಾಮಾಯಣ ಮಹಾನುಷಣಂ ಕಾದಂಬರಿಗೆ 2014ರಲ್ಲಿ ಪಡೆದರು. ಹಾಗೆ ನೋಡ್ತಾ ಹೋದರೆ 2024ರಲ್ಲಿ 34ನೇ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಸಂಸ್ಕೃತ ವಿದ್ವಾಂಸರಾದಂಥ ಸಾಧು ಭದ್ರೇಶ್ ದಾಸ್ ಅವರ ಸಂಸ್ಕೃತ ಪುಸ್ತಕ ಯಾವುದಪ್ಪ ಅಂದರೆ ಸ್ವಾಮಿ ನಾರಾಯಣ ಸಿದ್ಧಾಂತ ಸುಧಾ. ನೆಕ್ಸ್ಟ್ ನೋಡ್ತಾ SR1 ಫ್ರೀಡಮ್ ಅಂದರೆ ಸ್ಪೇಸ್ ರಿಯಾಕ್ಟರ್ 1 ಫ್ರೀಡಮ್ ಅಂತ ಒಂದು ನ್ಯೂಸಲ್ಲಿದೆ. ಇದು ಏನಪ್ಪ ಅಂದರೆ ನಾಸಾದ ಒಂದು ಯೋಜನೆ. ಅಂದರೆ ಸೌರಶಕ್ತಿಯ ಬದಲಾಗಿ ಪರಮಾಣು ವಿದಳನ ರಿಯಾಕ್ಟರ್ನ ಮೂಲಕ ಚಲಿಸುವ ವಿಶ್ವದ ಮೊದಲ ಅಂತರ್ಗ್ರಹ ನೌಕೆಯಾಗಲಿದೆ. ಇದು ಸೌರಶಕ್ತಿಯ ಬದಲಾಗಿ ಪರಮಾಣು ವಿದಳನ ಬಳಸಿ ಚಂದ್ರನಲ್ಲಿ ನೌಕೆಯನ್ನು ಕಳಿಸುವ ಒಂದು SR1 ಫ್ರೀಡಮ್ನ ಯೋಜನೆಯಾಗಿದೆ. ಇದನ್ನು 2028ಕ್ಕೆ ಉಡಾವಣೆ ಮಾಡಲಾಗುತ್ತದೆ. ಇದು ನ್ಯೂಕ್ಲಿಯರ್ ಎಲೆಕ್ಟ್ರಿಕ್ ಪ್ರೊಪಲ್ಷನ್ ತಂತ್ರಜ್ಞಾನವನ್ನು ಬಳಸಿ ಒಂದು ಪ್ರಾಯೋಗಿಕ ನೌಕೆಯಾಗಿದೆ. ಸಾಮಾನ್ಯವಾಗಿ ಹೇಳಬೇಕಂದ್ರೆ ಬಾಹ್ಯಾಕಾಶ ನೌಕೆಗಳು ಸೂರ್ಯನ ಬೆಳಕನ್ನು ಅವಲಂಬಿಸಿರುತ್ತವೆ. ಅಂದರೆ ಸೂರ್ಯನ ಬೆಳಕಿನ ಮೂಲಕ ಎನರ್ಜಿ ಪಡೆದು ಅವುಗಳು ನೌಕೆಯಲ್ಲಿ ಇವು ಕೆಲಸ ಮಾಡ್ತಿರ್ತವೆ. ಆದರೆ ಇದು SR1 ಫ್ರೀಡಮ್ಮು ಪರಮಾಣು ವಿದಳನ ರಿಯಾಕ್ಟರ್ ಮೂಲಕ ಅದು ತನ್ನ ಶಕ್ತಿಯನ್ನು ಪಡ್ಕೊಂಡು ನೌಕೆಯಾಗಿ ಕೆಲಸ ಮಾಡುತ್ತೆ. ಈ ನೌಕೆಯು ತನ್ನೊಳಗಿರುವ ಯುರೇನಿಯಂ ಪರಮಾಣುವನ್ನು ವಿಭಜಿಸಿ ನಿರಂತರವಾಗಿ ಹೆಚ್ಚಿನ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಭವ್ಯ ಸ್ಕೀಮ್ ಇನ್ ನ್ಯೂಸ್ 2026. ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಅಂದರೆ ಭಾರತದ ಒಂದು ಉತ್ಪಾದನಾ ವಲಯವನ್ನು ಜಾಗತಿಕ ಮಟ್ಟಕ್ಕೆ ತಲುಪಲು ಇದು ಕೇಂದ್ರ ಸಚಿವ ಸಂಪುಟ ಎಷ್ಟಪ್ಪ ಅಂದರೆ 33,660 ಕೋಟಿ ವೆಚ್ಚದ ಯೋಜನೆಯಾಗಿದೆ. ಯಾಕಪ್ಪ ಅಂದರೆ ಇದೇನೆಂದರೆ ಮೇನ್ ಉದ್ದೇಶ ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಲು. ಭವ್ಯ ಸ್ಕೀಮ್ನ ವಿಸ್ತೃತ ನೋಡೋಕೆ ಹೋದರೆ ಭಾರತ್ ಔದ್ಯೋಗಿಕ ವಿಕಾಸ್ ಯೋಜನಾ
ಈ ಒಂದು ಯೋಜನೆಯ ರೂಪುರೇಷೆಗಳು ನೋಡೋಣ. ಏನಪ್ಪ ಅಂದರೆ ದೇಶಾದ್ಯಂತ ಒಟ್ಟು 100 ಸುಸಜ್ಜಿತ ಕೈಗಾರಿಕಾ ಪಾರ್ಕ್ಗಳ ಸ್ಥಾಪನೆ ಮಾಡುವುದು ಹಾಗೂ 34,000 ಎಕರೆ ಭೂಮಿಯನ್ನು ಕೈಗಾರಿಕೆ ಬಳಕೆಗೆ ಸಿದ್ಧತೆ ಮಾಡಿಕೊಳ್ಳುವುದು. ಈ ಯೋಜನೆಯ ವಿಸ್ತೃತ 2026-27ರಿಂದ 2031-32ರವರೆಗೆ ವಿಸ್ತರಣೆಯಲ್ಲಿರುತ್ತದೆ. ಒಂದು ನೋಡಲ್ ಸಚಿವಾಲಯ ಯಾವುದಪ್ಪ ಅಂದರೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಬರುವಂಥ ಕೈಗಾರಿಕಾ ಆಂತರಿಕ ಮತ್ತು ವ್ಯಾಪಾರ ಉತ್ತೇಜನ ಇಲಾಖೆ ಈ ಒಂದು ನೋಡಲ್ ಸಚಿವಾಲಯವಾಗಿದೆ. ಇದನ್ನು ಅನುಷ್ಠಾನ ಮಾಡೋರು ಯಾರು? ರಾಷ್ಟ್ರೀಯ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ನಿಗಮ NICDC. ಸೊ ಈ ಮೂಲಸೌಕರ್ಯಕ್ಕೆ ಎಕರೆಗೆ 1 ಕೋಟಿ ರೂಪಾಯಿಯನ್ನು ನೀಡಲಾಗುತ್ತದೆ. ಈ ಯೋಜನೆಯನ್ನು ಬಲಪಡಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಆಯೋಜನೆ ಮಾಡಿದಂಥ ಒಂದು ಭವ್ಯ ಸ್ಕೀಮ್ ಆಗಿದೆ. ಸೊ ಈಗ ನೆಕ್ಸ್ಟ್ ನಾವು ಡೈರೆಕ್ಟಾಗಿ ವೈವಾ ಕೇಳ್ತಾ ಹೋಗ್ತೀನಿ. ಒಂದು ಇವೆಂಟ್ ಕ್ವಶನು ಈ ತಿಂಗಳಲ್ಲಿ ಆದಂಥ ಕೆಲವು ಮೇಜರ್ ಪಾಯಿಂಟ್ಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ಕಾಮೆಂಟ್ ಮಾಡಿರಿ. ನಾವು ಒಂದೊಂದಾಗಿ ಹೇಳಲೆ. ಸೊ ಇತ್ತೀಚೆಗೆ PM ನರೇಂದ್ರ ಮೋದಿಯವರು ಜವೇರಾ ವಿಮಾನ ನಿಲ್ದಾಣವನ್ನು ಎಲ್ಲಿ ಉದ್ಘಾಟಿಸಿದರು ಅಂದರೆ ನೋಯ್ಡಾದಲ್ಲಿ. ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪ ನಾಗರಿಕ ಸಂಹಿತೆಯ ಮಸೂದೆಯನ್ನು ಅಂಗೀಕರಿಸಿದ ಭಾರತದ 2ನೇ ರಾಜ್ಯ ಯಾವುದಪ್ಪ ಅಂದರೆ ಗುಜರಾತ್. ಮೊದಲ ರಾಜ್ಯ ಉತ್ತರಾಖಂಡ್. ನೇಪಾಳದ ಕಿರಿಯ ಪ್ರಧಾನಿಗೆ ಆಯ್ಕೆ ಆದವರು ಯಾರಪ್ಪ ಅಂದರೆ ಪಾಲೇಂದ್ರ ಶಾ. ಇವರು ರೀಸೆಂಟಾಗಿ ನ್ಯೂಸಲ್ಲಿ ಇರುವಂಥದ್ದೇ, ಅದಕ್ಕೆ ನಾವು ಒನ್ಲೈನರ್ ಮೂಲಕ ಹೇಳ್ತಾ ಇದ್ದೀನಿ. ಇರಾನ್ನ 3ನೇ ಸುಪ್ರೀಂ ಲೀಡರ್ ಆಗಿ ನೇಮಕವಾದವರು ಯಾರಪ್ಪ ಅಂದರೆ ಮುಸ್ತಫಾ ಕಮಾನಿ. ಹಾಗೆ ICC T20 ವಿಶ್ವಕಪ್ 2026ರಲ್ಲಿ 10ನೇ ಆವೃತ್ತಿಯನ್ನು ಏರ್ಪಡಿಸಲಾಗಿತ್ತು. ಆ ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವುದಪ್ಪ ಅಂದರೆ ಭಾರತ. ರನ್ನರ್ ಆಫ್ ನ್ಯೂಜಿಲೆಂಡ್. ನೆಕ್ಸ್ಟ್ ನಿಮ್ಗೆ ಕೇಳ್ತಾ ಇದ್ದೀನಿ, ಕಾಮೆಂಟ್ ಮಾಡಿರಿ. 2026ರ G7 ಸಮಿಟ್ ಎಲ್ಲಿ ನಡೆಯಲಿದೆ? ಪ್ಲೀಸ್ ಕಾಮೆಂಟ್ ಆನ್ ದ ಆನ್ಸರ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೆಕ್ಸ್ಟ್ 27-28ನೇ ತಾರೀಕಿಂದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋ ಲೆಂತಿ ಆಗೋ ಕಾರಣಕ್ಕಾಗಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡಿ.